ಲೈಕ್ ಎಲ್ಲರೂ ಹೇಳೋಣ. ಜಸ್ಟ್ ಲುಕಿಂಗ್ ಲೈಕ್ ವಾವ್ ವಾವ್ ವಾವ್. ಬಿಸಿನೀರು ಮತ್ತೆ ಟೀ ಎಲ್ಲ ಕುಡ್ದಾದ್ಮೇಲೆ ಅಡ್ಗೆ ಏನು ತಿಂಡಿ ಮಾಡ್ತೀನಿ ಅಂತ ನೋಡಿ. ನಾನು ಇವತ್ತು ಆ ಕೈಯಲ್ಲಿ ರೊಟ್ಟಿ ಮಾಡ್ಬೇಕು ಅಂತ ಹೇಳಿ, ನನಗೆ ಗೊತ್ತಿಲ್ಲ ಅಷ್ಟೊಂದು ಪರ್ಫೆಕ್ಟ್ ಆಗಿ ರೊಟ್ಟಿ ಮಾಡೋದು. ಕೈಯಲ್ಲಿ ರೊಟ್ಟಿ ಮಾಡ್ಬೇಕು ಅಂತ ಟೀ ಮಾಡ್ರಿ ನೋಡಿ. ನಾನೇ ಡೈಲಿ ನನ್ನ ಹಸ್ಬೆಂಡೇ ಟೀ ಮಾಡ್ತಾರೆ ಎದ್ದ ತಕ್ಷಣ. ಆದರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮಾತ್ರ ಟೀನು ಮಾಡಲ್ಲ. ಅದಕ್ಕೆ ಯಾವಾಗಲೂ ನಾನು ನನ್ನ ಮಗಳು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಕೊಂಡೆ ಟೀ ಮಾಡಿಸ್ಕೋತೀವಿ. ಮತ್ತು ಡೈಲಿ ಟೀ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮತ್ತು ನೋಡಿ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಈ ಕಡೆ ನೋಡ್ರಿ. ನೋಡಿ ಟೀ ಮಾಡ್ತಾ ಇದ್ದಾರೆ. ಟೀ ಮಾಡ್ತೀವಿ ಎಷ್ಟು ಏನು ಟೀಗೆ ಟೀ ಪುಡಿ ಹಾಕ್ತಾ ಇದ್ದೀರಾ, ಕಾಫಿ ಪುಡಿ ಹಾಕ್ತಿದ್ದೀರಾ ರೀ? ಹೌದಾ, ಟೀಗೆ ಟೀ ಪುಡಿ ಹೆಂಗಿರುತ್ತೆ? ಓ, ಫ್ಯಾನ್ ಆಗ್ಬಿಡ್ತಾರಾ? ನೋಡಿ ಇವತ್ತು ನನ್ನ ಬ್ಲಾಗಲ್ಲಿ ನನ್ನ ಹಸ್ಬೆಂಡ್ನು ಸೇರಿಸ್ಕೊತಾ ಇದ್ದೀನಿ ಟೀ ಮಾಡೋಕ್ಕೆ. ನನ್ನ ಹಸ್ಬೆಂಡ್ ನೋಡಿ, ಇವರೇನೆ ನನ್ನ ಹಸ್ಬೆಂಡ್. ನನ್ನ ಹಸ್ಬೆಂಡ್ ಮಾತ್ರ ತುಂಬ ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬ್ ಮಾಡೋದಕ್ಕೆ. ಇವತ್ತು ನಾನು ಕಾಫಿ ಮಾಡಿದ್ರೆ ಇಡೀ ದಿನ ಇಡೀ ಊರಿಗೆ ಗಮ್ಮು. ನನ್ನ ಮಗಳು ನೋಡಿ ಕಾಫಿ ಮಾಡಿದ್ರೆ ಇಡೀ ಊರಿಗೆ ಗಮ್ ಅಂತ ಹೇಳುತ್ತಂತೆ. ನೋಡಿ ನಾವಿಬ್ಬರು ಯಾವಾಗಲೂ ಅಷ್ಟೇ ಏನೇ ಬ್ಯುಸಿ ಇದ್ರೂ ನಾವು ಟೀ ಮಾತ್ರ ಜೊತೆಲೇ ಕುಡಿತೀವಿ. ಇದು ಬಾಂಡಿಂಗ್ನ ಬಿಲ್ಡ್ ಮಾಡುತ್ತೆ ಜೊತೆಲೇ ಟೀ ಕುಡಿಯೋದ್ರಿಂದ. ಮೇಡಮ್ ಟೀ ಹೇಗಿದೆ? ಹೆಂಗೆ ಹೇಳೋದು ರೀ? ಹೆಂಗೆ ಹೇಳೋದು ತೋರಿಸ್ತೀನಿ. ವಾವ್ ವಾವ್ ವಾವ್, ಚೆನ್ನಾಗಿದೆ ಅಂತ ಹೇಳಲೇಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಟೀ ಮಾಡಲ್ಲ. ನಿಜ ಹೇಳು. ನಿಜವಾಗ್ಲೂ ಚೆನ್ನಾಗಿದೆ. ಅದನ್ನ ನನ್ನ ಮಗಳು ಚೆನ್ನಾಗಿ ತೋರಿಸ್ತಾರೆ. ಹೆಂಗೆ ಮಗಳು ತೋರಿಸೋದು? ಜಸ್ಟ್ ಚಾಕ್ಲೇಟ್. ಒನ್ಸ್ ಮೋರ್ ಜಸ್ಟ್ ಲುಕಿಂಗ್ ಲೈಕ್ ಎಲ್ಲರೂ ಹೇಳೋಣ. ಜಸ್ಟ್ ಲುಕಿಂಗ್ ಲೈಕ್ ವಾವ್ ವಾವ್ ವಾವ್. ಫ್ರೆಂಡ್ಸ್, ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇದ್ದೀನಿ. ಅದು ಕೈಯಲ್ಲಿ ಕನ್ಸಿಸ್ಟೆನ್ಸಿ ಕಲ್ಸೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ತುಂಬ ಜಾಸ್ತಿ ಕಲ್ಸ್ಕೊಬಿಟ್ಟೆ ಅಂತ ಹೇಳಿ ಅನ್ಕೋತೀನಿ. ಬಟ್ ಸ್ವಲ್ಪ ನೋಡಿ, ಇಷ್ಟು ತನಕ ಕಲಸಿ ಒಂದು ರೌಂಡ್ ಮಾಡೋದಕ್ಕೆ ಇಷ್ಟೊತ್ತು ಟೈಮ್ ತಗೊಂಡೆ. ನನ್ನ ಹಸ್ಬೆಂಡ್ ನೋಡಿ ನೀವು ಆಗ್ತಾ ಇದ್ದಾರೆ, ಏನು ತಿಂಡಿ ಮಾಡ್ಕೊಳ್ಳೋ ಏನು ಅಂತ ನೋಡಿ. ಯಾಕೋ ಗಟ್ಟಿ ಆಯ್ತಾ ಅಂತ, ಯಾಕೋ ಬರ್ತಾ ಇಲ್ಲ ಫಾಸ್ಟಾಗಿ. ಏನಾಯ್ತು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕೈಯೆಲ್ಲ ಬರ್ತದೆ ಒಂದು ರೊಟ್ಟಿ ಮಾಡೋಕ್ಕೆ ಅರ್ಧ ಗಂಟೆ ಆದರೆ ಗಣಿತ. ಒಂದು ರೊಟ್ಟಿ ಮಾಡ್ಲಿಕ್ಕೆ ಅರ್ಧ ಗಂಟೆ ಆದ್ರೆ 4 ರೊಟ್ಟಿಗೆ ಎಷ್ಟು? 4 ರೊಟ್ಟಿ ಅಲ್ಲ, ನನ್ನ ಹಸ್ಬೆಂಡಿಗೆ 2 ರೊಟ್ಟಿ, ನನಗೆ 2 ರೊಟ್ಟಿ, ನನ್ನ ಮಗಳಿಗೆ 1 ರೊಟ್ಟಿ, 5 ರೊಟ್ಟಿ ಎಷ್ಟಾಗುತ್ತೆ ಅಂತ ನೀವು ಕಮೆಂಟ್ ಮಾಡಿ. 1 ರೊಟ್ಟಿಗೆ ಅರ್ಧ ಗಂಟೆ ಆದ್ರೆ 5 ರೊಟ್ಟಿಗೆ ಎಷ್ಟು ಗಂಟೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ರೀ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನೋಡೋಣ. ರೀ 2.5 ಗಂಟೆ. 2.5 ಗಂಟೆ. ಅವ್ರು ತಿಂಡಿ ಎಷ್ಟೊತ್ತಿಗೆ ತಿನ್ನೋದೀಗ ನೋಡಿ. ಹೆಂಗೋ ಬಂತು, ಹಾಕಿದ್ದೀನಿ. ರೊಟ್ಟಿ ಎಮ್ಮೆ ಇದೆಯಾ? ಚೆನ್ನಾಗಿದೆ ಅಲ್ವಾ? ನನ್ನ ಮಗಳು ಹೇಳ್ತಾಳೆ ಹೆಂಗಿದೆ, ಫಂಟಾಸ್ಟಿಕ್ ತರ ಇದೆಯಾ? ಡೈಲಿ ಮಾಡ್ಲಾ ಇನ್ನು? ಬ್ರೋಕೊಲಿ, ಆನಿಯನ್, ಸ್ವೀಟ್ ಪೊಟೆಟೊ. ಮರ್ತೋಯ್ತಾ? ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಗಾರ್ಲಿಕ್ ಇದು ಅದು ಮೇಲೆ. ಗಾರ್ಲಿಕ್, ಬೀನ್ಸ್, ರಾಡಿಶ್, ಕುಕುಂಬರ್. ಸರಿ ಮಾಡಿಕೊಡ್ಬೇಕು. ಮುಳ್ಳೆಲ್ಲ ಅದು ಮುಟ್ಬೇಡ, ಮುಳ್ಳೆಲ್ಲ ತೆಗೆದು ಸರಿ ಮಾಡಿಕೊಡಿ ಚಿನ್ನಿ. ನೋಟ್ಸ್ ತೆಗೀರಿ ಹೋಮ್ವರ್ಕ್. ಎಷ್ಟು ಬ್ಯೂಟಿಫುಲ್ ಇದೆ ಚಿನ್ನಿ ಅದು. ಎಲ್ಲಿ
ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ನನಗೆ ಅಂತ ತಂದಿದ್ದಲ್ಲ, ನನ್ನ ಮಗಳಿಗೆ ಅಂತ ತಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನೋ ಅವ್ರ ಮಿಸ್ಸು ಏನೋ ಫ್ಲವರ್ ಥರ ಕೇಳಿದಾರಂತೆ, ಅದಕ್ಕೆ ನನ್ನ ಮಗಳು ಫ್ಲವರ್ ತಗೋಬಪ್ಪಪ್ಪ ಅಂತ ಹೇಳ್ಬಿಟ್ಟು ನೋಡಿ ತರಿಸ್ಕೊಂಡಿರೋದು. ಚೆನ್ನಾಗಿದೆ ಅಲ್ಲ ಪುಟಾಣಿ, ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ. ಏನು ಮಗನೇ? ಚೆನ್ನಾಗಿದೆ, ಸೂಪರಾಗಿದೆ. ಸಿಗ್ತಾ ಇದು ಫ್ಲವರು. ಈಗ ನಾನು ಸಿಗಲ್ವೇನೋ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ. ಒನ್ ರೋಸ್. ವಾವ್, ವೈ ದಿಸ್ ಒನ್, ದಿಸ್ ಒನ್. ರೆಡಿ ಆಗ್ತಾ ಇದ್ದೀನಿ. ಅಂದರೆ ಸ್ಯಾರಿನ ಸಂಜೆನೆ ಐರನ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ. ಈ ರೀತಿಯಾಗಿ ಪ್ಲೀಟ್ಸ್ನ ಮಾಡಿಬಿಟ್ಟು ಐರನ್ ಮಾಡಿ ಇಟ್ಟಿರ್ತೀನಿ ಸಂಜೆನೆ. ಆಮೇಲೆ ಬೆಳಗ್ಗೆ ಎದ್ದು ವೇರ್ ಮಾಡ್ಕೋತೀನಿ. ವೇರ್ ಮಾಡಿ ರೆಡಿಯಾಗಿ ಹೋಗೋದಕ್ಕೆ ಈಸಿ ಆಗುತ್ತೆ. ತುಂಬ ಜನ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಬಾಯ್ ಅಕ್ಕಮ್ಮ, ಬಾಯ್. ನನ್ನ ಮಗಳಿಗೆ ತುಂಬ ಕೋಪ ಬಂದಿದೆ, ಯಾಕೆ ಗೊತ್ತಿಲ್ಲ. ಸರಿ, ಬಾಯ್ ಫ್ರೆಂಡ್ಸ್.